ದರ್ಶನ್ ಈಗ ಚಡ್ಡಿ ಹಾಕೊಂಡ್ರು, ದರ್ಶನ್ ಈಗ ಅಂಗಿ ಹಾಕೊಂಡ್ರು, ಕುತ್ಕೊಂಡ್ರು, ಮಲ್ಕೊಂಡ್ರು, ದಿಂಬ ಮೇಲೆ ತಲೆ ಇಟ್ರು, ಕಾಲ ಆ ಕಡೆ ಒಗೆದ್ರು, ಕೈ ಈ ಕಡೆ ಇಟ್ರು ಅನ್ನುವಂಥ ಮಾಧ್ಯಮಗಳ ಬಿತ್ತರಿಸುವ ಸುದ್ದಿಗಳಿವತ್ತು. ಮಾಧ್ಯಮ ಅನ್ನುವಂಥದ್ದು ಏನು? ನಮ್ಮ ದೇಶದಲ್ಲಿ ಪ್ರಮುಖ 3 ಅಂಗಗಳು ಬರುತ್ತೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳಿ. 4ನೇ ಅಂಗ ಅಂತ ಕರೆಯೋದು ಮಾಧ್ಯಮನ. ಈ ಮಾಧ್ಯಮ ಯಾವ ರೀತಿ ಕೆಲಸ ಮಾಡಬೇಕು? ಈ ರೀತಿನ ದರ್ಶನ್ ಈಗ ಟಾಯ್ಲೆಟ್ಗೆ ಹೋದ್ರು, ದರ್ಶನ್ ಜೈಲಲ್ಲೇ ದೀಪಾವಳಿ ಹಬ್ಬ ಮಾಡ್ತಾ ಇದ್ದಾರೆ, ದರ್ಶನ್ ಜೈಲಲ್ಲೇ ಕುತ್ಕೊಂಡಿದ್ದಾರೆ, ಮತ್ತಿನ್ ಜೈಲಿಗೆ ಹಾಕಿದ್ದಾರೆ, ಜೈಲಿನಲ್ಲೇ ಕುತ್ಕೋಬೇಕು, ಇನ್ನೇನು ಬಂದು ಬೆಡ್ರೂಮ್ ಅಲ್ಲಿ ಕುತ್ಕೋತಾರ? ಇದು ಮಾಧ್ಯಮಗಳ ವೃತ್ತಿ ಜೀವನವೇ ಅಲ್ಲ. ನಿಮಗೂ ಗೊತ್ತಿದೆ ಇದೆಲ್ಲ ಬೇಕಾಗಿಲ್ಲ, ಮಾಧ್ಯಮಗಳಲ್ಲಿ ಹಾಕುವ ಅವಶ್ಯಕತೆ ಇಲ್ಲ ಅಂತ ಗೊತ್ತಿದ್ರು ಸಹ ಇದನ್ನ ಬಿತ್ತರಿಸ್ತಾ ಇದ್ದೀರಿ ಅಂದ್ರೆ ದರ್ಶನ್ ರವರನ್ನ ಕನ್ನಡ ಚಿತ್ರರಂಗದ ಪ್ರಬುದ್ಧ ನಾಯಕ, 2 ಮಾತಿಲ್ಲ. ರಾಜ್ಯದ ಜನತೆಯಲ್ಲಿ ಕಡು ಬಡತನದಿಂದ ಬೆಳೆದು ಬಂದ ಸಿಂಹ ಸ್ವಪ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಗಾದ್ರೂ ಮಾಡಿ ಆತನನ್ನ ತೇಜಾವಧೆ ಮಾಡಬೇಕು, ಇದು ನಿಮ್ಮ ಗುರಿ. ಸೇಡನ್ನ ತೀರಿಸಿಕೊಳ್ಳಬೇಕು, ಇದು ನಿಮ್ಮ ಗುರಿ. ಹಾಗಾಗಿ ದರ್ಶನ್ ಕುತ್ಕೊಂಡ್ರು, ದರ್ಶನ್ ಅಂಗಿ ಹಾಕೊಂಡ್ರು, ದರ್ಶನ್ ಉಚ್ಚೆ ಹೊಯ್ದ್ರು, ದರ್ಶನ್ ಟಾಯ್ಲೆಟ್ಗೆ ಹೋದ್ರು. ಇದು ಈ ರೀತಿಯ ಬಿತ್ತರಿಸುವ ಸುದ್ದಿಗಳು ಕಾಣಿಸ್ಕೊಳ್ತವೆ ನಮಗೆ. ದರ್ಶನ್ ದೀಪಾವಳಿ ಮಾಡಿದ್ರು ಜೈಲಲ್ಲೇ, ದರ್ಶನ್ ಹಬ್ಬ ಮಾಡ್ತವ್ರೆ ಜೈಲಲ್ಲೇ, ದರ್ಶನ್ಗೆ ನೀರು ಕುಡಿಯೋದಕ್ಕೆ ಚಂಬಿಲ್ಲ, ದರ್ಶನ್ಗೆ ಹೊಚ್ಕೊಳ್ಳಕ್ ಕೌದೆ ಇಲ್ಲ, ದರ್ಶನ್ಗೆ ಹಾಸ್ಕೊಳ್ಳಕ್ ಚಾಪಿ ಇಲ್ಲ. ಏನ್ರಿ ಇದು? ಇದೆಲ್ಲ ಸುದ್ದಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಏನವ್ರ ಮಲ್ಕೊಳ್ಳೋ ರೂಮಲ್ಲಿ ಹೋಗಿ ಸಿಸಿ ಕ್ಯಾಮ್ರಾ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದೀರೇನು? ಮಾಧ್ಯಮ 4ನೇ ಅಂಗ, ಪ್ರಮುಖವಾಗಿ 3 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ. ಇನ್ನು ಇವುಗಳ ಜೊತೆಗೆ ಮಾಧ್ಯಮವನ್ನು ಕೂಡ 4ನೇ ಅಂಗ ಅಂತ ಕರೀತಾರೆ. ಪುರ್ತ್ ಎಸ್ಟೇಟ್ ಅಂತ ಹೇಳಿ 4ನೇಯ ಅಂಗ ಅಂತ ಹೇಳಿ ಕರೀತಾರೆ. ನ್ಯಾಯಾಂಗದಲ್ಲಿ ಇದನ್ನ 4ನೇಯ ಅಂಗ ಅಂತ ಹೆಸರಿಸಲ್ಪಟ್ಟಿಲ್ಲ, ಅಥವಾ ಇದು 4ನೇ ಅಂಗ ಅಂತೇನು ಬರೆದಿಟ್ಟಿಲ್ಲ. ಆದ್ರೆ ಮಾಧ್ಯಮ ತನ್ನ ವೃತ್ತಿ ಜೀವನವನ್ನ ಹೇಗೆ ನಡೆಸ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರಬೇಕು. ಹಾಗಾಗಿ ಇದನ್ನ 4ನೇಯ ಅಂಗ ಅಂತ ಹೇಳಿ ಕರೀತಾರೆ. ಆದ್ರೆ ನಾವು ಸುಮ್ಮನೆ ಒಬ್ಬ ವ್ಯಕ್ತಿಯನ್ನ ತೇಜಾವಧೆ ಮಾಡೋದಕ್ಕಂತಾನೆ ಅಲ್ಲಿ ಕೂತ್ಕೊಂಡು ಮೈ ಮೇಲೆ ಕೋಟ್ ಹಾಕೊಂಡು ಕೂತ್ಕೊಂಡು ಸುಮ್ಮನೆ ಏನೇನೋ ಮಾತಾಡೋದಲ್ಲ. ದರ್ಶನ್ ಅಂದ್ರೆ ನಿಮ್ಮ ಕಣ್ಣಿಗೆ ಏನು ಕೇವಲವಾಗಿರುವಂತಹ ವ್ಯಕ್ತಿ ಆಗೋದ್ನ ಜೈಲಿಗೆ ಹೋದ ಮೇಲೆ ಅವರ ಸಾಧನೆಯನ್ನ ಕೊಂಡಾಡುವ ದಿನಮಾನಗಳಲ್ಲಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕು ಅಂತ ಅವರ ಮನೆ ಬಾಗಿಲ ಮುಂದೆ ಹೋಗಿ ನಿಂತ್ಕೊಳ್ಳುವಂತಹ ಸಿಚುವೇಶನ್ಸ್ ಗಳನ್ನ ರಾಜ್ಯದ ಜನತೆ ನೋಡಿದೆ. ಇದು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೆ? ದರ್ಶನ್ ರವರು ಬರ್ತಿದ್ದಾರೆ ಅಂದ್ರೆ ಸಾವಿರಾರು ಕ್ಯಾಮ್ರಾಗಳನ್ನ ಹಿಡ್ಕೊಂಡು ಹೋಗಿ ವಿಡಿಯೋ ಶೂಟ್ ಮಾಡಿಕೊಳ್ಳುವಂತ ಮಾಧ್ಯಮಗಳು ಇವತ್ತು ಆ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರೋದು. ಮರ್ಡರ್ ಮಾಡಿಬಿಟ್ರು ದರ್ಶನ್, ಇದೇನ್ ದೊಡ್ಡ ಹರಸಾಹಸ? ದೇಶ ಜಗತ್ತಿನಲ್ಲಿ ಯಾರೂ ಕೂಡ ಈ ರೀತಿಯಾದಂತಹ ವಿಚಾರದಲ್ಲಿ ಭಾಗಿಯಾಗಿಲ್ಲ. ದರ್ಶನ್ ಯಾರು ಮಾಡಬಾರದ ಸಾಹಸ ಮಾಡಿದ್ದಾರೆ, ಯಾರು ಇಲ್ಲಿಯ ತನಕ ಮಾಡದಿರುವ ಕೆಟ್ಟ ಕ್ರೂರ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮಾಧ್ಯಮಗಳು ಹೀಗೆ ಮಾತನಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳ ಪೋಕ್ಸೋ ಕೇಸ್ನಲ್ಲಿ ಬಿದ್ದಿದ್ರಲ್ಲ, 24 ಗಂಟೆ ಯಾಕೆ ಹೊಡಿಲಿಲ್ಲ? ಉಪಮುಖ್ಯಮಂತ್ರಿಗಳು ಮೂಡ ಹಗರನಲ್ಲಿ ಬಿದ್ರಲ್ಲ, ಯಾಕೆ 24 ಗಂಟೆ ಹೊಡಿಲಿಲ್ಲ? ರೀಸೆಂಟ್ ಆಗಿರುವಂತಹ ಮುಖ್ಯಮಂತ್ರಿಗಳ ಮೇಲೆ ಎಷ್ಟು ಕೇಸ್ಗಳಿದೆ, ಯಾಕೆ 24 ಗಂಟೆ ಚರ್ಚೆ ಮಾಡಲ್ಲ? ಧೈರ್ಯ ಇಲ್ಲವಾ? ಗುಂಡಿಗೆ ಇಲ್ಲವಾ? ದರ್ಶನ್ ಬಗ್ಗೆ ಮುಂಜಾನೆ ಆದ್ರೆ
24 ಗಂಟೆಗಳ ಕಾಲ ಶುರುವಾಗುತ್ತೆ. ದರ್ಶನ್ ಹಾಸ್ಗೆ ಇಲ್ಲ, ದರ್ಶನ್ಗೆ ದಿಂಬಿಲ್ಲ, ದರ್ಶನ್ಗೆ ಚಂಬಿಲ್ಲ, ದರ್ಶನ್ಗೆ ಹಂಗಾಯ್ತು, ದರ್ಶನ್ಗೆ ಹಿಂಗಾಯ್ತು, ದರ್ಶನ್ಗೆ ಅಲ್ಲಿ ಇದನ್ನು ಮಾಡಿದ್ರು, ದರ್ಶನ್ಗೆ ಇಲ್ಲಿ ಮಾಡಿದ್ರು, ಕಂಬಿ ಎನಿಸ್ತಿದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ, ಜೈಲಲ್ಲೇ ಕೂತ್ಕೊಂಡಿದ್ದಾರೆ. ಜೈಲಲ್ಲೇ ಇದ್ದಾರೆ ಸ್ವಾಮಿ, ಜೈಲಲ್ಲೇ ಕೂತ್ಕೊಳ್ಬೇಕು. ಇನ್ನೇನು ಬಂದು ಬೆಡ್ರೂಮ್ ನಲ್ಲಿ ಕೂತ್ಕೊಳಕಾಯ್ತದ? ಏನು ಅಂತ ಈ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದೀರಿ ರಾಜ್ಯದಲ್ಲಿ. ಅತಿಯಾದ ನೌಟಂಕಿಯಾಗಿ ಮಾಧ್ಯಮದ ವೃತ್ತಿ ಜೀವನವನ್ನ ಬಿಟ್ಟು ಒಬ್ಬ ವ್ಯಕ್ತಿಯನ್ನ ತೇಜಾವಧೆ ಮಾಡಲೇಬೇಕು ಅಂತ ಅಖಾಡಕ್ಕಿಳಿದು ತೇಜಾವಧೆ ಮಾಡಿದ್ದು ಜನರ ಕಣ್ಣಿಗೆ ಕಾಣಿಸಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇವತ್ತು ಮಾಧ್ಯಮದ ವೃತ್ತಿಯನ್ನ ಕಾಮಿಡಿಯಾಗಿ ಜನ ನೋಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ಅಂದ್ರೆ ಯಾವ ಹೀನ ಕೃತ್ಯಕ್ಕೆ ಕೆಲಸಕ್ಕೆ ಕೈ ಹಾಕಿದ್ದೀರಿ? ದರ್ಶನ್ ಮರ್ಡರ್ ಮಾಡಿದಾರೋ ಇಲ್ವೋ ನ್ಯಾಯಾಲಯ ತೀರ್ಪು ಕೊಡಬೇಕಾಗಿದೆ. ನಾವೇನ್ ದರ್ಶನ್ ಮಾಡಿದ್ದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ಇದೇ ದರ್ಶನ್ ರವರು ಎಲ್ಲ ರೀತಿಯಲ್ಲೂ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಸಾವಿರಾರು ಕ್ಯಾಮ್ರಾಗಳನ್ನ ಹಿಡ್ಕೊಂಡು ಹೋಗಿ ವಿಡಿಯೋ ಶೂಟ್ ಮಾಡಿ ದರ್ಶನ್ ನೋಡಿ ಹೆಂಗಿದ್ದಾರೆ, ನೋಡಿ ದರ್ಶನ್ ಅಂತ ಹೊಗಳ್ತಾ ಇದ್ರಲ್ಲ, ಆಗ ಎಲ್ಲಿ ಹೋಗಿತ್ತು ನಿಮಗೆ? ದರ್ಶನ್ ಬೈದ್ರು ಮಾಧ್ಯಮಗಳಿಗೆ. ಯಾಕೆ ಬೈದ್ರು? ಅರಿವಿಲ್ಲ. ಕ್ಷಮೆ ಕೇಳಿದ್ರು, ಅರಿವಿಲ್ಲ. ಸುಮ್ಮನೆ ತೇಜಾವಧೆ ಬಿತ್ತರಿಸಿ ದರ್ಶನ್ ಮರ್ಡರ್ ಮಾಡಿದ್ದು ಸತ್ಯ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟರೆ ಅದನ್ನ ಹೇಳಿ. ದರ್ಶನ್ ಈ ತರ ಮಾಡಿದ್ರಂತೆ, ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಇವರಿಗೆ ಇಷ್ಟು ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ. ಅದನ್ನ ಬಿಟ್ಟು ದರ್ಶನ್ ಮಲ್ಕೊಂಡ್ರು, ದರ್ಶನ್ ಎದ್ರು, ದರ್ಶನ್ ಕುತ್ಕೊಂಡ್ರು, ಅಂಗೆ ಹಾಕೊಂಡ್ರು, ಚಡ್ಡಿ ಹಾಕೊಂಡ್ರು, ಇದು ಮಾಧ್ಯಮದ ಬಿತ್ತರಿಸುವ ಸುದ್ದಿಯ ಪ್ರಸಾರವೇ? ಅದರಲ್ಲೂ ದರ್ಶನ್ ಅಂತಕ್ಕಂತಹ ನಟ ಸಾಮಾನ್ಯ ಅಂತೂ ಅಲ್ಲ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಾಧ್ಯಮಗಳು. ಮತ್ತಷ್ಟು ದರ್ಶನ್ ಸುದ್ದಿಗಳನ್ನು ಬಿತ್ತರಿಸ್ತಾ ಇರ್ತೀನಿ, ನೋಡ್ತಾ ಇರಿ.